ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಈ ಸಿಲಿಕಾನ್ ಸಿಟಿಯಲ್ಲಿ ದಿನ ಬೆಳಗಾದ್ರೆ ಟ್ರಾಫಿಕ್, ವಾಹನಗಳು, ಧೂಳು ಬಿಟ್ರೆ ಇನ್ನೇನು ವಿಶೇಷತೆ ನಡೆಯಲ್ಲ. ಆದರೆ ಈಗಿನ ಕಾಲದ ಮಕ್ಕಳಿಗೆ ಹಳ್ಳಿಯ ಸೊಗಡಿನ ಬಗ್ಗೆ ತಿಳಿಸುವ ಸಲುವಾಗಿ ಇಲ್ಲೊಂದು ವಿಶೇಷ ಜಾತ್ರೆ ನಡೆದಿದ್ದು ಇಲ್ಲಿನ ವಿಶೇಷ. ನಮ್ಮ ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರಿಷೆ, ಬೆಳ್ಳಿ ರಥ ಬಿಟ್ರೆ ಬೇರೆ ಯಾವುದೇ ಜಾತ್ರೆಗಳು ನಡೆಯೋದಿಲ್ಲ. ಆದರೆ ಈ ಎರಡೂ ಜಾತ್ರೆಯನ್ನು ಮೀರಿಸುವಂತಹ ವಿಶೇಷ ಜಾತ್ರೆ ನಗರದಲ್ಲಿ ನಡೆದಿದ್ದು ಈ ಬಾರಿ ವಿಶೇಷ. ಹಳ್ಳಿ ಸೊಗಡಿನ ಕುರಿತು ಈಗಿನ ಕಾಲದ ಯುವಕರಿಗೆ ಮನದಟ್ಟು ಮಾಡಿಕೊಡುವ ಸಲುವಾಗಿ ಸಿಲಿಕಾನ್ ಸಿಟಿಯಲ್ಲಿ ಈ ಬಾರಿ ಜಾತ್ರೆಯನ್ನ ನಡೆಸಲಾಗಿತ್ತು. ಹಾಗಾಗಿ ಇದು ಎಲ್ಲಿ ನಡೆದಿತ್ತು, ಯಾರು ನಡೆಸಿದ್ರು, ಯಾವ ವಿಚಾರಕ್ಕೆ ಈ ಜಾತ್ರೆಯನ್ನ ನಡೆಸಿದ್ರು ಅಂತ ನೀವೇ ನೋಡ್ಕೊಂಡು ಬನ್ನಿ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ ಏನ್ ಚಂದಾನೆ. ಸೋಂಪುರದಲ್ಲಿ ಮನೆ ಮಾಡಿತ್ತು ಸುಗ್ಗಿ ಸಂಭ್ರಮ. ವಿಶೇಷ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿ. ಬೆಂಗಳೂರಿನಲ್ಲಿ ಜಾತ್ರೆ ನಡೆಯುತ್ತೆ ಅಂದ್ರೆ ಜನರಿಗೆ ಎಲ್ಲಿಲ್ಲದ ಖುಷಿ, ಸಂತಸ. ಯಾಕಂದ್ರೆ ನಮ್ಮ ನಗರದಲ್ಲಿ ಎಲ್ಲೆಂದರಲ್ಲಿ ಓಡಾಡುವ ಜನ, ವಾಹನಗಳು, ಟ್ರಾಫಿಕ್, ಧೂಳು, ಕಟ್ಟಡಗಳು, ಮಾಲ್ಸ್, ಟೂರಿಸ್ಟ್ ಸ್ಪಾಟ್ಸ್ ಬಿಟ್ರೆ ಬೇರೇನೂ ಸಿಗಲ್ಲ. ಇಂತಹ ಜಾಗದಲ್ಲಿ ಜಾತ್ರೆ ನಡೆಯುತ್ತೆ ಅಂದ್ರೆ ನಮ್ಮ ಜನಕ್ಕೆ ಎಲ್ಲಿಲ್ಲದ ಸಂಭ್ರಮ. ಅದರಲ್ಲೂ ಈಗಿನ ಜನರೇಷನ್ ಅವರಿಗೆ ಹಬ್ಬಗಳ ಮಹತ್ವ, ಹಬ್ಬ ಯಾಕಾಗಿ ಆಚರಿಸ್ತಾರೆ, ಅದರ ಹಿಂದಿನ ಇತಿಹಾಸ ಏನು, ಹಬ್ಬ ಆಚರಿಸುವ ಮೂಲ ಉದ್ದೇಶವೇನು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಇನ್ನು ಈಗಿನ ಮಕ್ಕಳಂತೂ ಮೊಬೈಲ್ ಬಿಟ್ರೆ ಬೇರಾವುದೇ ವಿಚಾರಗಳ ಮೇಲೆ ಹೆಚ್ಚು ಗಮನ ಕೊಡುವುದೂ ಇಲ್ಲ. ಆಚೆ ಆಟವಾಡುವುದಕ್ಕೂ ಹೋಗುವುದಿಲ್ಲ. ಹೀಗಿರುವಾಗ ಹಿಂದಿನಿಂದ ಆಚರಿಸಿಕೊಂಡು ಬರ್ತಿರುವ ಹಬ್ಬಗಳ ಮೇಲೆ ಗಮನ ಕೊಡ್ತಾರಾ? ಇಲ್ಲ ಅಲ್ವಾ? ಹೀಗಾಗಿ ಇಲ್ಲೊಂದು ಏರಿಯಾದಲ್ಲಿ ವಿಶೇಷ ರಥೋತ್ಸವ ಆಯೋಜಿಸಲಾಯಿತು. ಜಾತ್ರೆ ಅಂದ್ರೆ ಸುಮ್ನೆನಾ? ಅಲ್ಲಿ ಸಾವಿರಾರು ಜನ ಸೇರಿರ್ತಾರೆ. ಸಂಭ್ರಮ, ಸಂತಸ ಮನೆ ಮಾಡಿರುತ್ತೆ. ಎಲ್ಲೂ ಸಿಗದ ವಸ್ತುಗಳು ಕೂಡ ಆ ಜಾತ್ರೆಯಲ್ಲೇ ಸಿಗುತ್ತೆ. ಜಾತ್ರಾ ಮಹೋತ್ಸವದಲ್ಲಿ ಬಸವೇಶ್ವರನಿಗೆ ಪೂಜೆ. ಹೌದು, ಸೋಂಪುರ ಬಳಿಯ ವರಹಾಸಂದ್ರದಲ್ಲಿ ಇತಿಹಾಸ ಪ್ರಸಿದ್ಧ ಬಸವೇಶ್ವರ ಸ್ವಾಮಿಯ ರಥೋತ್ಸವವನ್ನ ಆಚರಿಸಲಾಯಿತು. ಬಿಜೆಪಿ ನಾಯಕ ಹಾಗೂ ಏರಿಯಾದ ಮುಖಂಡರಾದ ಎಂ ರುದ್ರೇಶ್ ಈ ಜಾತ್ರೆಯನ್ನ ಆಯೋಜಿಸಿದ್ದು ದಂಪತಿ ಸಮೇತರಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಈ ಜಾತ್ರೆಯಲ್ಲಿ ಮರಳಿ ಗವಿಮಠದ ಮೊಮ್ಮನಿರ್ವಾಣ ಶ್ರೀಗಳು, ಶ್ರೀ ಕೃಷ್ಣ ಯಾದವಾನಂದ ಸ್ವಾಮೀಜಿ, ಬೇಬಿ ಮಠದ ಶ್ರೀ ಮಹಂತ ಶಿವಯೋಗಿ ಸ್ವಾಮೀಜಿ ಸೇರಿದಂತೆ ಹಲವು ಸ್ವಾಮೀಜಿಗಳು ಭಾಗಿಯಾಗಿದ್ರು. ಇಲ್ಲಿರೋದೇ ಹಳ್ಳಿ ಸೊಗಡು ವಿಶೇಷ. ಜಾತ್ರೆ ನಡೀತಾ ಇದೆ. ಮೊದಲು ನಾವು ಸಣ್ಣ ಹುಡುಗರಲ್ಲಿ ಜಾತ್ರೆ ನೋಡ್ತಾ ಇದ್ದಿದ್ದು, ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವು ಜಾತ್ರೆ ನೋಡ್ತಾ ಇದ್ದೀವಿ. ಈ ಥರ ಜಾತ್ರೆ ನೋಡಬೇಕು ಅಂದರೆ ನಾವು ಮಲೆ ಮಹದೇಶ್ವರನ ಬೆಟ್ಟ ಅಥವಾ ಶಿವಗಂಗೆ ಆ ಥರ ಹೋಗ್ಬೇಕಾಗ್ತದೆ. ಆ ಜಾತ್ರೆ ಇಲ್ಲಿ ನಡೀತಾ ಇದೆ. ಎಷ್ಟು ವರ್ಷಗಳಿಂದ ಈ ರೀತಿ ಜಾತ್ರೆ ಮಾಡ್ಕೊಂಡು ಬರ್ತಾರೆ? ಆಗಲೇ 19ನೇ ವರ್ಷದಿಂದ ನಡೀತಾ ಇದೆಯಮ್ಮ. 19ನೇ ವರ್ಷದಿಂದ ನಡೀತಾ ಇದೆ. ಸಾವಿರಾರು ಜನ ಭಕ್ತರು ಬಂದಿದ್ದಾರಮ್ಮ. ಸಾವಿರಾರು ಜನ ಬಂದಿದ್ದಾರೆ. ಪ್ರಸಾದ ಇದೆ, ಕಡಲೆಕಾಯಿ ಫ್ರೀ, ಕಪ್ ಕೊಡ್ತೀವಿ, ಅನೇಕ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತೀವಮ್ಮ.
ಇನ್ನು ಸಂಕ್ರಾಂತಿ ಹಬ್ಬ ಹಾಗೂ ರಥೋತ್ಸವದ ಹಿನ್ನೆಲೆ ಜಾತ್ರೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ರು. ಸಿಟಿಯಲ್ಲಿರುವ ಜನರಿಗೆ ಹಳ್ಳಿ ಸೊಗಡನ್ನ ಪರಿಚಯಿಸುವ ಸಲುವಾಗಿ ಈ ವಿಶೇಷ ಜಾತ್ರೆಯನ್ನ ಆಯೋಜಿಸಲಾಗಿದ್ದು ವಿಶೇಷವಾಗಿತ್ತು. ಈ ವೇಳೆ ದೇವರ ಉತ್ಸವ, ಕಡಲೆಕಾಯಿ ಪರಿಷೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಿತು. ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದ ಸಹಸ್ರಾರು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಇದು ನಮ್ಮ ರುದ್ರೇಶ್ ಅಣ್ಣನವರ ನೇತೃತ್ವದಲ್ಲಿ ಸುಮಾರು 19 ವರ್ಷಗಳಿಂದ ಈ ಬಸವಣ್ಣ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಅವರು ಏನು ಅಂದರೆ ಈ ಬೆಂಗಳೂರಿನ ಪಟ್ಟಣ ಪ್ರದೇಶದಲ್ಲಿರ್ತಕ್ಕಂಥ ಜನಗಳಿಗೆ ಒಂದು ಹಳ್ಳಿಯ ಸೊಬಗು, ಸಂಕ್ರಾಂತಿಯ ಆ ಹಬ್ಬ ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ಯುವ ಜನತೆಗೆಲ್ಲ ತಿಳಿಸುವಂಥ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲ ಊರಿನ ಗ್ರಾಮಸ್ಥರು ಸೇರಿ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಕಡಲೆಕಾಯಿ, ಕಬ್ಬು ಉಚಿತವಾಗಿ ಕೊಡ್ತಾ ಇದ್ದೀವಿ. ಈ ಹಬ್ಬದಲ್ಲಿ ವಿಶೇಷ ಏನಂದರೆ ಗಿಣ್ಣನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಎಲ್ಲ ಭಕ್ತರಿಗೂ ಉಚಿತವಾದ ದಾಸೋಹ ಇದೆ. ಈ ವರ್ಷ ಸುಮಾರು 450 ಜನ ಪುರೋಹಿತರಿಗೆ ಒಂದು ಗೌರವ ಸಲ್ಲಿಸುವಂಥ ಕೆಲಸವನ್ನು ನಮ್ಮ ರಾಜ್ಯ BJP ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಹಾಗೂ ಕುಮಾರಸ್ವಾಮಿ, ಏನು ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹೀಗಾಗಿ ಪ್ರತಿ ವರ್ಷ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲರಿಗೂ ದಾಸೋಹ ಕಾರ್ಯಕ್ರಮ ಇದೆ. ಧನ್ಯವಾದ. ನಗರ ಆಗ್ತಾ ಇದೆ. ಅದರಿಂದ ಮುಂದಿನ ಪೀಳಿಗೆಗೆ ಈ ಥರ ವಾತಾವರಣ ಹಬ್ಬ ಎಲ್ಲ ಕಂಡ್ರೆ ಮುಂದೆನೂ ನಡೆಸ್ಕೊಂಡು ಹೋಗ್ಬೋದು ಅನ್ನೋ ದೃಷ್ಟಿ ಇಟ್ಕೊಂಡು ಸಂಕ್ರಾಂತಿ ಉತ್ಸವ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತದೆ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಬರುವಂಥ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಸರ್? ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಲ್ಲ ಆದಷ್ಟು ಎಲ್ರಿಗೂ ಒಳ್ಳೇದು ಮಾಡಿ. ಬಸವೇಶ್ವರ ರಥೋತ್ಸವ ಜಾತ್ರೆಯಲ್ಲಿ ಮತ್ತೊಂದು ವಿಶೇಷವಾಗಿದ್ದು ಕಬ್ಬು ಹಾಗೂ ಗೆಣ್ಣು. ಜಾತ್ರೆಗೆ ಬಂದ ಪ್ರತಿ ಭಕ್ತರಿಗೂ ಕಡಲೆಕಾಯಿ, ಕಬ್ಬು, ಗೆಣ್ಣು ವಿತರಿಸಲಾಯಿತು. ಜಾತ್ರೆ ನೋಡೋಕೆ ಬಂದ ಭಕ್ತರಿಗೆ ಕಬ್ಬು, ಕಡಲೆ, ಗೆಣ್ಣು ಸಿಕ್ಕಿದ್ದಕ್ಕೆ ಮತ್ತಷ್ಟು ಸಂತಸ ಪಟ್ರು. ಜಾತ್ರೆಯಲ್ಲಿ ಹೇಗೂ ಇರುತ್ತಾ ಅಂತ ಆಶ್ಚರ್ಯಗೊಂಡು ಎಂಜಾಯ್ ಮಾಡಿದ್ರು. ನಾನು ಮೊದಲನೇ ಬಾರಿ ಬರ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಇಷ್ಟು ದೊಡ್ಡದಾಗಿ ಒಂದು ಬಸವೇಶ್ವರ ಜಾತ್ರೆ ರಥೋತ್ಸವ ನಡೆಯುತ್ತೆ ಅಂತ. ಬಹಳ ಖುಷಿ ಆಯ್ತು ಜಾತ್ರೆಯನ್ನು ನೋಡಿ. ಮೊದಲನೇ ಬಾರಿ ಬರ್ತಾ ಇದ್ದೀನಿ. ಸೊ ಇಲ್ಲಿನ ವಿಶೇಷತೆ ಏನಿದೆ ಸರ್? ನನಗೆ ಇಲ್ಲಿ ವಿಶೇಷ ಅನ್ಸಿದ್ದು ಏನು ಅಂತಂದ್ರೆ ಸಂಕ್ರಾಂತಿ ಹಬ್ಬದ ದಿನ ಈ ರೀತಿ ಒಂದು ಜಾತ್ರಾ ಮಹೋತ್ಸವ, ಭೂಮಿ ಪೂಜೆಯೊಂದಿಗೆ, ಫಲದ ಪೂಜೆಯೊಂದಿಗೆ ಇಲ್ಲೆಲ್ಲ ರೈತರು ಇದ್ದಿದ್ದು. ಆದರೆ ಕ್ರಮೇಣವಾಗಿ ರೈತರ ಜಮೀನು ಬೇರೆ ಅಂದ್ರೆ ಕಮರ್ಷಿಯಲ್ ಭೂಮಿಗಳಾಗಿ ಕನ್ವರ್ಷನ್ ಆಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಈ ಭೂಮಿಯಲ್ಲಿ ಇದೇ ಜಾಗದಲ್ಲಿ ನಾವು ಮತ್ತೆ ಅದೇ ಸಂಕ್ರಾಂತಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಿದ್ದಾರಲ್ಲ ಜನ. ಅದೇ ಕಬ್ಬು, ಎಳ್ಳು ಬೀರೋದು, ಅದೇ ಇಂದಿನ ನಮ್ಮ ಸನಾತನ ಸಂಸ್ಕೃತಿ ಏನಿದೆ ಆ ಇದು ವೈಭವದಲ್ಲಿ ಇಲ್ಲಿ ಜಾತ್ರೆ ಆರಂಭ ಆಗ್ತಾ ಇರೋದು ಎಲ್ಲ ಹಿಂದೂಗಳನ್ನು ನೋಡಿದಾಗ ಬಹಳ ಖುಷಿ ಆಗುತ್ತೆ. ಎಷ್ಟು ಲಕ್ಷಾಂತರ ಜನ ಬಂದಿದ್ದಾರೆ ಇವತ್ತು, ಏನು ಹೇಳಕ್ ಇಷ್ಟಪಡ್ತಾರೆ? ಇಲ್ಲಿ ಲಕ್ಷಾಂತರ ಜನರು ಅಂದ್ರೆ ಎಣಿಕೆ ಮಾಡ್ಲಿಕ್ಕೆ ಅಸಾಧ್ಯವಾದದ್ದು. ಲಕ್ಷಕ್ಕೂ ಹೆಚ್ಚು ಮಂದಿ ಬೆಂಗಳೂರಿನಲ್ಲಿ ಒಂದು ಜಾತ್ರೆಗೆ ಸೇರುವಂಥದ್ದು ಬಹಳ ಖುಷಿ. ಬಸವೇಶ್ವರ ಜಾತ್ರೆ ಅದ್ದೂರಿಯಾಗಿ ರಥೋತ್ಸವ ನಡೆದಿದೆ. ಎಲ್ಲ ಸ್ವಾಮೀಜಿಗಳು, ಹಿರಿಯರು, ಗಣ್ಯರು ಎಲ್ಲರೂ ಕೂಡ ಬರ್ತಾರೆ. ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಯುತ್ತೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಅದು ಅಲ್ಲದೆ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಗಿಣ್ಣನ್ನು ಕೊಡ್ತಾರೆ. ಇವತ್ತು ಬಹಳ ಖುಷಿ ಆಯ್ತು. ಬಹಳ ಅದ್ದೂರಿಯಾಗಿದೆ ಜಾತ್ರೆ. ಮಕರ ಸಂಕ್ರಾಂತಿ ಹಬ್ಬದ ದಿನ ಒಂದು ಹಳ್ಳಿ ಸೊಗಡಿನಂತೆ ಮಾಡಿದ್ದೀರಾ, ಇದು ಆಚರಿಸ್ತಾ ಇದ್ದೀರಾ, ಏನು ಹೇಳ್ತೀರಾ ಸರ್? ನೋಡಿ, ಇವತ್ತು ಸೂರ್ಯ ತನ್ನ ಕಕ್ಷೆಯನ್ನು ಬದಲಾಯಿಸೋ ದಿನ. ಅಂದರೆ ಇವತ್ತಿನಿಂದ ನಮಗೆ ನಮ್ಮ ಭಾರತೀಯರಿಗೆ ಸೂರ್ಯ ಅತಿ ಹೆಚ್ಚು ಕಾಲ ಇರುವಂಥ ಸಮಯ. ಅಂದರೆ ಇವತ್ತಿಂದ ನಾವು ಸೂರ್ಯನ ಜೊತೆ ಹೆಚ್ಚು ಸಮಯವನ್ನು ಕಳಿತೀವಿ. ಇದುವರೆಗೂ ಸೂರ್ಯನ ಜೊತೆ ಕಮ್ಮಿ ಸಮಯವನ್ನು ಕಳಿತಿದ್ವಿ. ಸೂರ್ಯ ನಮಗೆ ಜೀವಕೋಶ. ಸೂರ್ಯನಿಂದ ನಮಗೆ ಎಲ್ಲ ಜೀವಕೋಶಗಳು ಉದಿಯುತ್ತೆ. ಹಾಗಾಗಿ ಸೂರ್ಯನಿಗೆ ನಾವು ಒಂದು ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ಆಚರಿಸುವಂಥ ಹಬ್ಬ ಇದು ಸಂಕ್ರಾಂತಿ ಹಬ್ಬ. ಇಂಥ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಬೆಳೆದ ಬೆಳೆ, ಅದಕ್ಕೊಂದು ಆ ಶ್ರಮಕ್ಕೊಂದು ಧನ್ಯವಾದವನ್ನು ಅರ್ಪಿಸ್ತಾ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇರೋದು ಇದು ಅರ್ಥಪೂರ್ಣವಾಗಿ ನಡೀತಾ ಇದೆ ಅಂತ ಹೇಳ್ತೇನೆ. ದಿನ ಬೆಳಗಾದ್ರೆ ಸಾಕು ಟ್ರಾಫಿಕ್ ಸೌಂಡ್ ಕೇಳ್ತಾ ಇದ್ದಂತಹ ನಮ್ಮ ಜನತೆಗೆ ಜಾತ್ರೆಯ ಸೊಗಡು ಕಿವಿಗೆ ಬೀಳ್ತಾ ಇದ್ದಂತೆ ಅವರ ಕಿವಿ ಇಂಪಾಗಿತ್ತು. ರಥೋತ್ಸವದಲ್ಲಿ ಸಿನಿಮಾ ನಟರು, ರಾಜಕಾರಣಿಗಳು ಭಾಗಿಯಾಗಿದ್ದು ಮತ್ತಷ್ಟು ಮೆರಗನ್ನ ತಂದಿತ್ತು. ಹಾಗಾದ್ರೆ ಈ ರಥೋತ್ಸವದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಂತ ತೋರಿಸ್ತೀವಿ ಒಂದು ಬ್ರೇಕ್ನ ನಂತರ. ಹಬ್ಬ ಅಂದಮೇಲೆ
ಸಾಂಗು, ಡ್ಯಾನ್ಸು ಹಾಗೆ ಸಿನಿಮಾ ಸ್ಟಾರ್ಸ್ ಭಾಗಿಯಾಗೋದು ಸಾಮಾನ್ಯ. ಅದೇ ರೀತಿ ಬಸವೇಶ್ವರ ರಥೋತ್ಸವದಲ್ಲಿ ಸಿನಿಮಾ ಸ್ಟಾರ್ಸ್, ಪೊಲಿಟಿಷಿಯನ್ಸ್ ಭಾಗಿಯಾಗಿ ದೇವರ ದರ್ಶನವನ್ನ ಪಡೆದಿದ್ರು. ಅಲ್ಲದೆ ಬೆಂಗಳೂರಿನಲ್ಲಿ ಅಚ್ಚುಕಟ್ಟಾಗಿ ಜಾತ್ರೆಯನ್ನ ಆಯೋಜಿಸಿದ್ದನ್ನ ಕಂಡು ಸಂತಸಗೊಂಡಿದ್ರು. ಹಾಗಾದ್ರೆ ಈ ಜಾತ್ರೆಯಲ್ಲಿ ಯಾವೆಲ್ಲ ಸ್ಟಾರ್ಸ್ ಭಾಗಿಯಾಗಿದ್ರು ಅಂತ ನೀವೇ ನೋಡ್ಕೊಂಡು ಬನ್ನಿ. ದೇವರ ದರ್ಶನ ಪಡೆದ ಬಿಎಸ್ ಯಡಿಯೂರಪ್ಪ. ರಥೋತ್ಸವದಲ್ಲಿ ದುನಿಯಾ ವಿಜಯ್ ಭಾಗಿ. ಬೆಂಗಳೂರಿನಲ್ಲಿ ಹಳ್ಳಿಯ ಸೊಗಡು ಪಸರಿಸುವ ಸಲುವಾಗಿ ಆಚರಿಸಿಕೊಂಡು ಬರ್ತಿರುವ ಈ ಒಂದು ಸಂಭ್ರಮವನ್ನ ಕಳೆದ 19 ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗ್ತಿದೆ. ಪ್ರತಿ ವರ್ಷವೂ ಸಾವಿರಾರು ಭಕ್ತರು ಭಾಗಿಯಾಗಿ ಜಾತ್ರಾ ಮಹೋತ್ಸವದ ಸಂಭ್ರಮವನ್ನ ದುಪ್ಪಟ್ಟುಗೊಳಿಸುತ್ತಿದ್ದಾರೆ. ಅಲ್ಲದೆ ಕಳೆದ 19 ವರ್ಷಗಳಿಂದ ಬೆಂಗಳೂರಿನ ಯುವ ಜನತೆಗೆ ಹಳ್ಳಿ ಸಂಪ್ರದಾಯಗಳ ಬಗ್ಗೆ ತಿಳಿಸುವ ಕೆಲಸ ಕೂಡ ಅಚ್ಚುಕಟ್ಟಾಗಿ ನೆರವೇರಿಸಲಾಗುತ್ತಿದೆ. ಈ ರೀತಿಯ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಿರುವ ಎಂ ರುದ್ರೇಶ್ ಅವರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನು ಬಸವೇಶ್ವರ ರಥೋತ್ಸವ ಜಾತ್ರೆಯಲ್ಲಿ 400ರಿಂದ 500 ಪುರೋಹಿತರಿಗೆ ಗೌರವ ಸಲ್ಲಿಸುವ ಕಾರ್ಯವೂ ನಡೆಯಿತು. ಹಳ್ಳಿ ಕಡೆ ನಡೆಯುವ ಜಾತ್ರೆಯಲ್ಲಿ ತಿನ್ನೋದು, ಕುಡಿಯೋದು, ಡಾನ್ಸ್, ಮ್ಯೂಸಿಕ್ ಇಲ್ಲ ಅಂದ್ರೆ ಏನೂ ನಡೆಯಲ್ಲ. ಅದೇ ರೀತಿ ಸೋಂಪುರದಲ್ಲಿ ನಡೆದ ರಥೋತ್ಸವದಲ್ಲಿ ಸ್ಪೆಷಲ್ ಆಗಿ ಸ್ಯಾಂಡಲ್ವುಡ್ನ ದುನಿಯಾ ವಿಜಯ್ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಜಾತ್ರೆಯಲ್ಲಿ ದುನಿಯಾ ವಿಜಯ್ ಬೆಂಗಳೂರಿನಲ್ಲೇ ಜಾತ್ರಾ ಹಬ್ಬದ ಸಂಭ್ರಮವನ್ನು ಅನುಭವಿಸಿದ್ರು. ಕಾರ್ಯಕ್ರಮಕ್ಕೆ ಆಗಮಿಸಿದ ದುನಿಯಾ ವಿಜಯ್ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಇಲ್ಲಿರೋದೇ ಹಳ್ಳಿ ಸೊಗಡು ವಿಶೇಷ. ಜಾತ್ರೆ ನಡೀತಾ ಇದೆ. ಮೊದಲು ನಾವು ಸಣ್ಣ ಹುಡುಗರಲ್ಲಿ ಜಾತ್ರೆ ನೋಡ್ತಾ ಇದ್ದಿದ್ದು, ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವು ಜಾತ್ರೆ ನೋಡ್ತಾ ಇದ್ದೀವಿ. ಈ ಥರ ಜಾತ್ರೆ ನೋಡಬೇಕು ಅಂದರೆ ನಾವು ಮಲೆ ಮಹದೇಶ್ವರನ ಬೆಟ್ಟ ಅಥವಾ ಶಿವಗಂಗೆ ಆ ಥರ ಹೋಗ್ಬೇಕಾಗ್ತದೆ. ಆ ಜಾತ್ರೆ ಇಲ್ಲಿ ನಡೀತಾ ಇದೆ. ಎಷ್ಟು ವರ್ಷಗಳಿಂದ ಈ ರೀತಿ ಜಾತ್ರೆ ಮಾಡ್ಕೊಂಡು ಬರ್ತಾರೆ? ಆಗಲೇ 19ನೇ ವರ್ಷದಿಂದ ನಡೀತಾ ಇದೆಯಮ್ಮ. 19ನೇ ವರ್ಷದಿಂದ ನಡೀತಾ ಇದೆ. ಸಾವಿರಾರು ಜನ ಭಕ್ತರು ಬಂದಿದ್ದಾರಮ್ಮ. ಸಾವಿರಾರು ಜನ ಬಂದಿದ್ದಾರೆ. ಪ್ರಸಾದ ಇದೆ, ಕಡಲೆಕಾಯಿ ಫ್ರೀ, ಕಪ್ ಕೊಡ್ತೀವಿ, ಅನೇಕ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತೀವಮ್ಮ. ಇನ್ನು ಸಿನಿಮಾ ನಟರಲ್ಲದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ರಥೋತ್ಸವದಲ್ಲಿ ಭಾಗಿಯಾಗಿದ್ರು. ಸ್ವಾಮೀಜಿಗಳಿಗೆ ನಮಸ್ಕರಿಸಿ ಬಸವೇಶ್ವರರಿಗೆ ನಮಿಸಿ ಜಾತ್ರೆಯ ಸಂಭ್ರಮವನ್ನ ಕಣ್ತುಂಬಿಕೊಂಡ್ರು. ಬಳಿಕ ಮಾತನಾಡಿದ ಬಿಎಸ್ವೈ, ಧರ್ಮ ಅಂದ್ರೆ ಸಂಘರ್ಷವಲ್ಲ, ಅದೊಂದು ಬದುಕಿನ ದಾರಿ. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಏಕತೆ ಮೂಡಿಸುವುದೇ ನಿಜವಾದ ಧರ್ಮ ಅಂತ ಹೇಳಿದ್ರು. ನಗರ ಆಗ್ತಾ ಇದೆ. ಅದರಿಂದ ಮುಂದಿನ ಪೀಳಿಗೆಗೆ ಈ ಥರ ವಾತಾವರಣ ಹಬ್ಬ ಎಲ್ಲ ಕಂಡ್ರೆ ಮುಂದೆನೂ ನಡೆಸ್ಕೊಂಡು ಹೋಗ್ಬೋದು ಅನ್ನೋ ದೃಷ್ಟಿ ಇಟ್ಕೊಂಡು ಸಂಕ್ರಾಂತಿ ಉತ್ಸವ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತದೆ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಭಕ್ತಾದಿಗಳಿಗೆ ಏನು ಹೇಳ್ತಾರೆ? ಎಳ್ಳು ಬೆಲ್ಲ ತಿಂದೆ ಒಳ್ಳೆ ಮಾತಾಡಿ ಎಲ್ಲ ಆದಷ್ಟು ಎಲ್ರಿಗೂ ಒಳ್ಳೇದು ಮಾಡಿ. ದಿನ ಬೆಳಗಾದ್ರೆ ಗಿಜಿಗುಡುವ ರಸ್ತೆಯಲ್ಲಿ ಓಡಾಡುತ್ತಿದ್ದ ಜನರಿಗೆ ಜಾತ್ರೆಯಲ್ಲಿ ಮಿಂದೆದ್ದು ರಥೋತ್ಸವ ಸಂಭ್ರಮವನ್ನು ಅನುಭವಿಸಿದ್ದು ವಿಶೇಷವಾಗಿತ್ತು. ಈಗಿನ ಯುವಕರಿಗೆ ಹಳೆಯ ಸಂಪ್ರದಾಯಗಳು ಹಾಗೂ ಹಬ್ಬದ ಆಚರಣೆಗಳ ವಿಶೇಷತೆಗಳನ್ನು ಈ ಮೂಲಕ ತಿಳಿಸುವುದು ಒಳ್ಳೆಯ ಕೆಲಸವೇ. ಈ ರೀತಿಯ ಜಾತ್ರೆಗಳು ಬೆಂಗಳೂರಿನಲ್ಲಿ ಹೆಚ್ಚೆಚ್ಚು ನಡೆಯಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಬೆಂಗಳೂರಿನಲ್ಲಿ ಹಳ್ಳಿಯ ಸೊಗಡು ಪಸರಿಸುವ ಸಲುವಾಗಿ ಆಚರಿಸಿಕೊಂಡು ಬರ್ತಿರುವ ಈ ಒಂದು ಸಂಭ್ರಮವನ್ನ ಕಳೆದ 19 ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗ್ತಿದೆ. ಪ್ರತಿ ವರ್ಷವೂ ಸಾವಿರಾರು ಭಕ್ತರು ಭಾಗಿಯಾಗಿ ಜಾತ್ರಾ ಮಹೋತ್ಸವದ ಸಂಭ್ರಮವನ್ನ ದುಪ್ಪಟ್ಟುಗೊಳಿಸುತ್ತಿದ್ದಾರೆ.
ಅಲ್ಲದೆ ಕಳೆದ 19 ವರ್ಷಗಳಿಂದ ಬೆಂಗಳೂರಿನ ಯುವ ಜನತೆಗೆ ಹಳ್ಳಿ ಸಂಪ್ರದಾಯಗಳ ಬಗ್ಗೆ ತಿಳಿಸುವ ಕೆಲಸ ಕೂಡ ಅಚ್ಚುಕಟ್ಟಾಗಿ ನೆರವೇರಿಸಲಾಗುತ್ತಿದೆ. ಈ ರೀತಿಯ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಿರುವ ಎಂ ರುದ್ರೇಶ್ ಅವರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ನಾನು ಮೊದಲನೇ ಬಾರಿ ಬರ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಇಷ್ಟು ದೊಡ್ಡದಾಗಿ ಒಂದು ಬಸವೇಶ್ವರ ಜಾತ್ರೆ ರಥೋತ್ಸವ ನಡೆಯುತ್ತೆ ಅಂತ. ಬಹಳ ಖುಷಿ ಆಯ್ತು ಜಾತ್ರೆಯನ್ನು ನೋಡಿ. ಮೊದಲನೇ ಬಾರಿ ಬರ್ತಾ ಇದ್ದೀನಿ. ಸೊ ಇಲ್ಲಿನ ವಿಶೇಷತೆ ಏನಿದೆ ಸರ್? ನನಗಿಲ್ಲಿ ವಿಶೇಷ ಅನ್ಸಿದ್ದು ಏನು ಅಂತಂದ್ರೆ ಸಂಕ್ರಾಂತಿ ಹಬ್ಬದ ದಿನ ಈ ರೀತಿ ಒಂದು ಜಾತ್ರಾ ಮಹೋತ್ಸವ ಭೂಮಿ ಪೂಜೆಯೊಂದಿಗೆ ಫಲದ ಪೂಜೆಯೊಂದಿಗೆ ಇಲ್ಲೆಲ್ಲ ರೈತರು ಇದ್ದಿದ್ದು. ಆದರೆ ಕ್ರಮೇಣವಾಗಿ ರೈತರ ಜಮೀನು ಬೇರೆ ಅಂದ್ರೆ ಕಮರ್ಷಿಯಲ್ ಭೂಮಿಗಳಾಗಿ ಕನ್ವರ್ಷನ್ ಆಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಈ ಭೂಮಿಯಲ್ಲಿ ಇದೇ ಜಾಗದಲ್ಲಿ ನಾವು ಮತ್ತೆ ಅದೇ ಸಂಕ್ರಾಂತಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಿದ್ದಾರಲ್ಲ ಜನ. ಅದೇ ಕಬ್ಬು ಎಳ್ಳು ಬೀರೋದು, ಅದೇ ಇಂದಿನ ನಮ್ಮ ಸನಾತನ ಸಂಸ್ಕೃತಿ ಏನಿದೆ ಆ ಇದು ವೈಭವದಲ್ಲಿ ಇಲ್ಲಿ ಜಾತ್ರೆ ಆರಂಭ ಆಗ್ತಾ ಇರೋದು ಎಲ್ಲ ಹಿಂದೂಗಳನ್ನು ನೋಡಿದಾಗ ಬಹಳ ಖುಷಿ ಆಗುತ್ತೆ. ಎಷ್ಟು ಲಕ್ಷಾಂತರ ಜನ ಬಂದಿದ್ದಾರೆ ಇವತ್ತು, ಏನ್ ಹೇಳಕ್ ಇಷ್ಟಪಡ್ತಾರೆ? ಇಲ್ಲಿ ಲಕ್ಷಾಂತರ ಜನರು ಅಂದ್ರೆ ಎಣಿಕೆ ಮಾಡ್ಲಿಕ್ಕೆ ಅಸಾಧ್ಯವಾದದ್ದು, ಲಕ್ಷಕ್ಕೂ ಹೆಚ್ಚು ಮಂದಿ ಬೆಂಗಳೂರಿನಲ್ಲಿ ಒಂದು ಜಾತ್ರೆಗೆ ಸೇರುವಂಥದ್ದು ಬಹಳ ಖುಷಿ. ಬಸವೇಶ್ವರ ಜಾತ್ರೆ ಅದ್ದೂರಿಯಾಗಿ ರಥೋತ್ಸವ ನಡೆದಿದೆ. ಎಲ್ಲ ಸ್ವಾಮೀಜಿಗಳು, ಹಿರಿಯರು, ಗಣ್ಯರು ಎಲ್ಲರೂ ಕೂಡ ಬರ್ತಾರೆ. ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಯುತ್ತೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಅದು ಅಲ್ಲದೆ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಗಿಣ್ಣನ್ನು ಕೊಡ್ತಾರೆ. ಇವತ್ತು ಬಹಳ ಖುಷಿ ಆಯ್ತು, ಬಹಳ ಅದ್ದೂರಿಯಾಗಿದೆ ಜಾತ್ರೆ. ಮಕರ ಸಂಕ್ರಾಂತಿ ಹಬ್ಬದ ದಿನ ಒಂದು ಹಳ್ಳಿ ಸೊಗಡಿನಂತೆ ಮಾಡಿದ್ದೀರಾ, ಇದು ಆಚರಿಸ್ತಾ ಇದ್ದೀರಾ, ಏನ್ ಹೇಳ್ತೀರಾ ಸರ್? ನೋಡಿ, ಇವತ್ತು ಸೂರ್ಯ ತನ್ನ ಕಕ್ಷೆಯನ್ನ ಬದಲಾಯಿಸೋ ದಿನ. ಅಂದ್ರೆ ಇವತ್ತಿನಿಂದ ನಮಗೆ ನಮ್ಮ ಭಾರತೀಯರಿಗೆ ಸೂರ್ಯ ಅತಿ ಹೆಚ್ಚು ಕಾಲ ಇರುವಂತ ಸಮಯ. ಅಂದ್ರೆ ಇವತ್ತಿಂದ ಸೂರ್ಯ ನಮ್ಮ ಜೊತೆ, ನಾವು ಸೂರ್ಯನ ಜೊತೆ ಹೆಚ್ಚು ಸಮಯವನ್ನು ಕಳಿತೀವಿ. ಇದುವರೆಗೂ ಸೂರ್ಯನ ಜೊತೆ ಕಮ್ಮಿ ಸಮಯವನ್ನು ಕಳಿತಿದ್ವಿ. ಸೂರ್ಯ ನಮಗೆ ಜೀವಕೋಶ, ಸೂರ್ಯನಿಂದ ನಮಗೆ ಎಲ್ಲ ಜೀವಕೋಶಗಳು ಉದಿಯುತ್ತೆ. ಹಾಗಾಗಿ ಸೂರ್ಯನಿಗೆ ನಾವು ಒಂದು ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ಆಚರಿಸುವಂತ ಹಬ್ಬ ಇದು ಸಂಕ್ರಾಂತಿ ಹಬ್ಬ. ಇಂಥ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಬೆಳೆದ ಬೆಳೆ, ಅದಕ್ಕೊಂದು ಆ ಶ್ರಮಕ್ಕೊಂದು ಧನ್ಯವಾದವನ್ನು ಅರ್ಪಿಸ್ತಾ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇರೋದು ಇದು ಅರ್ಥಪೂರ್ಣವಾಗಿ ನಡೀತಾ ಇದೆ ಅಂತ ಹೇಳ್ತೇನೆ. ಸನಾತನ ಧರ್ಮದ ರಕ್ಷಣೆಯೊಂದಿಗೆ ಗ್ರಾಮೀಣ ಸೊಗಡನ್ನ ಇಂದಿನ ಪೀಳಿಗೆಗೆ ಉಳಿಸುವ ನಿಟ್ಟಿನಲ್ಲಿ ವಿಭಿನ್ನ ಆಚರಣೆಗೆ ಬೆಂಗಳೂರು ಸಾಕ್ಷಿಯಾಗಿತ್ತು. ಕೆಂಗೇರಿ ಹೋಬಳಿಯ ಸೋಂಪುರದ ಚೆನ್ನಯ್ಯನ ಪಾಳ್ಯದ ಶ್ರೀ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅತ್ಯಂತ ಸಂಭ್ರಮದಿಂದ ಅದ್ದೂರಿ ಕಡಲೆಕಾಯಿ ಪರಿಷೆ ನಡೆಸಲಾಗಿತ್ತು. ಈ ಜಾತ್ರೆಯನ್ನ ಕಣ್ತುಂಬಿಕೊಂಡಂತಹ ಯುವಕರು, ಸಾರ್ವಜನಿಕರು ಫುಲ್ ಖುಷಿಯಾಗಿದ್ದಾರೆ. ಇನ್ನು ಇದೇ ಈ ಹೊತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.